ಘೋಷಣೆ ಮಾಡಿದ ಕಾರ್ಯಕ್ರಮವನ್ನ ಜಾರಿಗೆ ತರದಿದ್ರೆ ಪಕ್ಷ ವಿಸರ್ಜನೆ ಮಾಡ್ತೀವಿ. ಸಿಂದಗಿ ಪಟ್ಟಣದಲ್ಲಿ ಪಂಚರತ್ನ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡೋ ವಿಶ್ವಾಸ ಇದೆ ಅಂತ ಕೂಡ ಎಚ್.ಡಿ.ಕೆ ಅವರು ಹೇಳಿರುವಂತದ್ದು. ನಾವೀಗೇನು ಘೋಷಣೆ ಮಾಡಿದೀವಲ್ಲ, ಈ ಕಾರ್ಯಕ್ರಮಗಳನ್ನೇನಾದ್ರೂ ನಾವು ಅಧಿಕಾರಕ್ಕೆ ಬಂದು ಜಾರಿ ಮಾಡಲಿಲ್ಲ ಅಂತಂದ್ರೆ ನಾವು ಪಕ್ಷವನ್ನೇ ವಿಸರ್ಜನೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅವರ ಶ್ರಮಕ್ಕೆ ಇವತ್ತು ನಿಜವಾದ ಒಂದು ಸಾರ್ಥಕವಾದಂತಹ ರಾಜಕೀಯದ ಸಂಘಟನೆ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಅವ್ರಿಗೂ ಬಂದಿರತಕ್ಕಂಥದ್ದೇನಿದೆ. ನಿಮ್ಮೆಲ್ಲರಿಗೆ ನಾನು ನಿಜಕ್ಕೂ ನಮ್ಮ ಒಂದು ಪಕ್ಷ ಇವತ್ತು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಸುಖದಲ್ಲಿ ನಾವಿರ್ತೇವೆ, ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್. ನಾಳೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಕಲಬುರಗಿ ಹಾಗೂ ಯಾದಗಿರಿಗೆ PM ಮೋದಿ ಬರ್ತಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಯಾದಗಿರಿಗೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ಮೋದಿ ಬರ್ತಿದ್ದಾರೆ. ಸ್ಕಾಡಾ ಯೋಜನೆ, 710 ಗ್ರಾಮಗಳಿಗೆ ಕುಡಿಯುವ ನೀರು ಯೋಜನೆ, ಯಾದಗಿರಿಯಲ್ಲಿ ಹಲವು ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮ ಕೂಡ ಇದೆ. ಕಲಬುರಗಿಯಲ್ಲಿ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಿದ್ದಾರೆ. ಮಳಖೇಡ ಗ್ರಾಮದ ಬಳಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂಥದ್ದು. ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ವಿಜಯಪುರ 4 ಜಿಲ್ಲೆಗಳ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಕಾಮಗಾರಿಗೂ ಕೂಡ ಚಾಲನೆಯನ್ನು ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾಳೆ ಅವರು 2 ಕಾರ್ಯಕ್ರಮ ಇದೆ. ಒಂದು NLBC ನಾರಾಯಣಪುರ ಲೆಫ್ಟ್ ಬ್ಯಾಂಕ್ ಕೆನಲ್ದು ಕಂಪ್ಲೀಟ್ ಮಾಡರ್ನೈಸೇಷನ್ನು ಮತ್ತು ಸ್ಕಾಡಾ ಸಿಸ್ಟಮ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ಏಷ್ಯಾ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ದುಡ್ಡು ಕೊಟ್ಟಿದೆ, ರಾಜ್ಯ ಸರ್ಕಾರ ಕೂಡ ದುಡ್ಡು ಕೊಟ್ಟಿದೆ. ಅದರ ಸಮರ್ಪಣೆಗೆ ಬರ್ತಾ ಇದ್ದಾರೆ. ಅದೊಂದು ಮೈಲಿಗಲ್ಲು ನಮ್ಮ ಇರಿಗೇಷನ್ದಲ್ಲಿ. ಹೀಗಾಗಿ ಅವ್ರು ಬಂದು ಮಾಡೋದ್ರಿಂದ ನಮಗೆ ಭಾಳಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ಈ ಥರದ ಯೋಜನೆಗಳನ್ನು ಹೆಚ್ಚೆಚ್ಚು ಮಾಡೋದಕ್ಕೆ ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇಡೀ ದೇಶದಲ್ಲಿ ಅದೊಂದು ಮಾದರಿ. ಎರಡನೇದಾಗಿ ಭಾಳ ವರ್ಷಗಳ ಸುಮಾರು 4-5 ದಶಕಗಳ ಕಾಲ ಒಂದು ಬೇಡಿಕೆ ಇತ್ತು. ಈ ಬಂಜಾರ ಲಮಾಣಿ ಜನಾಂಗಕ್ಕೆ ಅವರ ತಾಂಡಗಳನ್ನು ಊರಂತ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡುವಂಥದ್ದು. ಸೊ ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಜನಾಂಗಕ್ಕೆ ಬೇರೆ ಬೇರೆ ತಾಂಡದಲ್ಲಿರೋರಿಗೆ ಮನೆಗಳಿಗೆ ಹಕ್ಕುಪತ್ರ ಕೊಡುವಂಥ ಒಂದು ಬೃಹತ್ ಕಾರ್ಯಕ್ರಮ. ಅದೊಂದು ಸಾಮಾಜಿಕವಾಗಿ ಒಂದು ದೊಡ್ಡ ಪರಿವರ್ತನೆ ಆಗುವಂಥ ಕಾರ್ಯಕ್ರಮ. ಇನ್ಮೇಲೆ ಅವರ ಸ್ವಂತ ಮನೆ, ದಾಖಲೆ ಇರುವಂಥ ಮನೆಗಳನ್ನು ಅವ್ರ ಬದುಕಿಗೆ ಒಂದು ಭದ್ರತೆ ಕೊಡುವಂಥ ಒಂದು ಯೋಜನೆ. ಇವೆರಡು ಯೋಜನೆಗೆ ನಾಳೆ ಬರ್ತಾ ಇದ್ದಾರೆ.